ತಾಲೂಕಿನ ಮಂಜನಾಡಿ ಗ್ರಾಮದ ಕೊಪ್ಪಲ ಓರುಮನೆಕೋಡಿ ಎಂಬಲ್ಲಿ 2025ರ ಮೇ 30ರಂದು ಮನೆ ಮೇಲೆ ಗುಡ್ಡ ಕುಸಿದು ಸಂಭವಿಸಿದಂತಹ ದುರಂತದಲ್ಲಿ ತನ್ನೆರಡು ಕಾಲುಗಳನ್ನ ಕಳೆದುಕೊಂಡಂತಹ ಸಂತ್ರಸ್ತೆ ಅಶ್ವಿನಿ ಅವರಿಗೆ ಕೃತಕ ಕಾಲುಗಳನ್ನ ಅಳವಡಿಸಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿರ್ದೇಶನದಂತೆ ಮಹಾರಾಷ್ಟ್ರದ ಲೋಧಾ ಚಾರಿಟೇಬಲ್ ಟ್ರಸ್ಟ್ 23 ಲಕ್ಷ ರೂಪಾಯಿ ಒದಗಿಸಿದ್ದು ಮಂಗಳವಾರ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಸಹಾಯಧನದ ಚೆಕ್ ಅನ್ನ ಹಸ್ತಾಂತರಿಸಿದರು. ಕಳೆದ ವರ್ಷದ ಮೇ 30ರಂದು ಸೀತಾರಾಮ್ ಪೂಜಾರಿ ಎಂಬವರ ಮನೆ ಮೇಲೆ ಗುಡ್ಡ ಕುಸಿದಿದ್ದು ಅವರ ತಾಯಿ ಪ್ರೇಮಾ ಪೂಜಾರಿ ಮಕ್ಕಳಾದ ಆರ್ಯನ್ ಮತ್ತು ಆರುಷ್ ಮೃತಪಟ್ಟಿದ್ರು. ಘಟನೆಯಲ್ಲಿ ಸೀತಾರಾಮ ಪೂಜಾರಿ ಅವರ ಪತ್ನಿ ಅಶ್ವಿನಿಯವರ 2 ಕಾಲುಗಳು ತುಂಡಾಗಿತ್ತು. ಸುಮಾರು ತಿಂಗಳುಗಳ ಕಾಲ ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ರು. ಅಶ್ವಿನಿ ಅವರಿಗೆ ನಡೆದಾಡಲು ಸಾಧ್ಯವಾಗುವ ಕೃತಕ ಕಾಲುಗಳಿಗೆ 23 ಲಕ್ಷ ರೂಪಾಯಿ ಅಗತ್ಯವಿರುವ ಬಗ್ಗೆ ಸಂಘದ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದು ಸಂಘದ ಪ್ರಮುಖರಾದ ಪ್ರಕಾಶ್ ಪಿಎಸ್ ಅವರು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಲ್ಲಿ ಚರ್ಚಿಸಿದ್ದಾರೆ. ನಳಿನ್ ಕುಮಾರ್ ಅವರು ಮನವಿಗೆ ಸ್ಪಂದಿಸಿದ ಮಹಾರಾಷ್ಟ್ರದ ಸಚಿವ ಮಂಗಲ್ ಪ್ರಭಾತ್ ಲೋಧಾ ನೇತೃತ್ವದ ಟ್ರಸ್ಟ್ ಕೃತಕ ಕಾಲಿಗಾಗಿ 23 ಲಕ್ಷ ರೂಪಾಯಿ ಮೊತ್ತವನ್ನ ಎಂಡೋಲೈಟ್ ಕಂಪನಿ ನೀಡಿದ್ದು ಶೀಘ್ರದಲ್ಲೇ ಅಶ್ವಿನಿ ಅವರಿಗೆ ಕೃತಕ ಕಾಲು ದೊರೆಯಲಿದೆ. ಮಂಗಳವಾರ ಅಶ್ವಿನಿಯವರ ನಿವಾಸದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಲೋಧಾ ಚಾರಿಟೇಬಲ್ ಟ್ರಸ್ಟ್ ಕೃತಕ ಕಾಲಿನ ಮೊತ್ತವನ್ನ ಪಾವತಿಸಿರುವ ಬಗ್ಗೆ ಅಶ್ವಿನಿ ಅವರಿಗೆ ತಿಳಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷ ಜಗದೀಶ್ ಶಾಲ್ವ ಕುವೇತಬೈಲ, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ರಾಜ್ ಕೆಆರ್, ದಯಾನಂದ ತೊಕ್ಕೊಟ್ಟು, ಮಂಡಲ ಕೋಶಾಧಿಕಾರಿ ಸುಮಲತಾ ಕೋನಾಜೆ, ಚಂದ್ರಶೇಖರ್ ಶೆಟ್ಟಿ ಮರಿಕಲ, ಸೇವಾ ಭಾರತಿ ಹಾಗೆಯೇ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕ ಉದಯ್ ಶಂಕರ್ ಶೆಟ್ಟಿ ಬಲೆತೊಟ್ಟು, ಯುವ ಮೋರ್ಚಾ ಅಧ್ಯಕ್ಷ ಮುರಳಿ ಕೊನಾಜೆ, ಶಕ್ತಿ ಕೇಂದ್ರ ಅಧ್ಯಕ್ಷ ಸುಧಾಕರ್ ಗಟ್ಟಿ ಹಾಗೂ ರಮೇಶ್ ಬೆದ್ರೋಳಿಕೆ ಉಪಸ್ಥಿತರಿದ್ದರು.